ಕೈ ಕಮರಿತು ಕಮಲ ಅರಳಿತು ಅಂತ ಪರೋಕ್ಷವಾಗಿ ಈ ಬಾರಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಕೊಪ್ಪಳದಲ್ಲಿ ಸ್ವಾಮೀಜಿಯೋರ್ವರು ಭವಿಷ್ಯ ನುಡಿದಿದ್ದಾರೆ. ಕಾಲಜ್ಞಾನ ಮಠದ ಶರಣ ಬಸವ ಸ್ವಾಮೀಜಿ ಚುನಾವಣಾ ಭವಿಷ್ಯ ನುಡಿದಿದ್ದಾರೆ. ಈ ಬಾರಿ ಸಿದ್ದರಾಮಯ್ಯ ಅತಂತ್ರ ಸ್ಥಿತಿ ಎದುರಿಸಲಿದ್ದಾರೆ, ಸೋತರೂ ಅಚ್ಚರಿ ಇಲ್ಲ ಅಂತ ಭವಿಷ್ಯ ನುಡಿದಿದ್ದಾರೆ. ಈ ವರ್ಷದ ಒಂದು ಚುನಾವಣೆಯ ಇತಿಹಾಸವನ್ನ ನಾವು ತೆಗೆದು ನೋಡೋದಾದ್ರೆ ಈ ವರ್ಷ ಸತ್ಯವೆಂಬುದು ಬೆನ್ನತ್ತಿ ಬರುವಾಗ ಸುಳ್ಳಿನ ಸರಮಾಲೆ ಓಡಿ ಹೋಗುವುದು. 5 ವರ್ಷ ಸರ್ಕಾರದ ಸಾಧನೆಯನ್ನು ತೋರಿಸಿತ್ತು. ಯಾವ ಅಡಚಣೆಗಳಿರಲಾರ್ದೇ ಸರ್ಕಾರದ ಸಾಧನೆ ಆಗುತ್ತೆ. ಕಾಲಜ್ಞಾನ ಈ ಕಾಲಗಳಂತೆ ಇಲ್ಲಿ ಶಾಸ್ತ್ರಸಮ್ಮತವಾಗಿ ಉಲ್ಲೇಖವಾಗಿರುವಂತಹದ್ದು ಸೂರ್ಯೋದಯದಿಂದ ಸೂರ್ಯೋದಯದವರೆಗೆ ಒಂದು ದಿನದ ಪ್ರಹರ. ಈ ಪ್ರಹರದ ವೇಳೆಯಲ್ಲಿ ಸತ್ಯಾಂಶಗಳೇನು ಘಟಿಸ್ತವೆ, ಆ ಸತ್ಯಾಂಶಗಳು ಹೆಂಗ್ ಉತ್ಪತ್ತಿ ಆಗ್ತವೆ ಅಂದ್ರೆ ಸ್ವಾಮಿ ಮಾಡಿದ ತಪಸ್ಸಿನ ಸ್ವಾನುಭಾವದ ಬೆಳಕು ಹೊರಗೆ ಬಂದಾಗ ಅದು ಶಿವಯೋಗದ ಸಾಧನೆಯ ಒಂದು ಕೀರ್ತಿ, ಹೆಸರು ಜ್ಞಾನ. ಅದನ್ನ ಕೆಲವರು ಲೀಲೆ ಅಂದ್ರು, ಕೆಲವರು ಪವಾಡ ಅಂದ್ರು. ಇದಕ್ಕ ಕಾಲಜ್ಞಾನ ಅಂತ ನಾವು ಹೇಳುವಂತ ವಸ್ತುಸ್ಥಿತಿಗೆ ಈ ಕಾಲಜ್ಞಾನವನ್ನು ಹೇಳುವಂತವ್ರು 12ನೇ ಶತಮಾನದ ಪರಂಪರೆಯಿಂದ ಕೂಡ ಇದು ಚಾಲ್ತಿಯಲ್ಲಿ ಬರ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ಸಂಗೀತ ಶಾಸ್ತ್ರ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ. 8ನೇ ಶತಮಾನದಿಂದ ಹಿಡಿದು 12ನೇ ಶತಮಾನದ ಬಸವಾದಿ ಶರಣರ ಕಾಲದಿಂದ ಅನೇಕ ದಾರ್ಶನಿಕರು ಜಗತ್ತಿನಲ್ಲಿ ಮುಂದೆ ಆಗು ಹೋಗುಗಳ ಬಗೆಗೆ ಭವಿಷ್ಯವಾಣಿ ನುಡಿದಿದ್ದಾರೆ. ಅದಕ್ಕೆ ಕಾಲಜ್ಞಾನ ಅಂತಲೂ ಕರೆಯುತ್ತಾರೆ. ಕೇವಲ ಭಾರತ ಅಷ್ಟೇ ಅಲ್ಲ, ವಿದೇಶದಲ್ಲೂ ಕೂಡ ಅನೇಕರು ಕಾಲಜ್ಞಾನಿಗಳಿದ್ದಾರೆ. ಅಲ್ಲಮ ಪ್ರಭುದೇವರು, ಚನ್ನಬಸವಣ್ಣ, ಸರ್ವಜ್ಞ ಕವಿ ಕನ್ನಡಿಗರಲ್ಲಿ ಪ್ರಮುಖರಾದರೆ ಆಂಧ್ರದಲ್ಲಿ ಶ್ರೀ ವೀರ ಬ್ರಹ್ಮೇಂದ್ರ ಮಹಾಸ್ವಾಮಿಗಳು ಪ್ರಮುಖರು. ಸದ್ಯ ಕರ್ನಾಟಕದಲ್ಲಿ ಬಬಲಾದಿ ಸದಾಶಿವ ಸ್ವಾಮಿಗಳು, ಮೈಲಾರದ ಕಾರಣಿಕ, ಕೊಡೇಕಲ್ ಜಂಗಮರು ಹಾಗೂ ಕೋಡಿ ಮಠದ ಶ್ರೀಗಳು ಪ್ರತಿ ವರ್ಷ ಕಾಲಜ್ಞ ಭವಿಷ್ಯವಾಣಿಯನ್ನ ನುಡಿಯುತ್ತಿದ್ದಾರೆ ಹಾಗೂ ಅವೆಲ್ಲವುಗಳು ನಿಜವಾಗುತ್ತಲೇ ಇದ್ದಾವೆ. ಇವರೆಲ್ಲರ ಜೊತೆಗೆ ಮತ್ತೊಂದು ಹೆಸರು ಸೇರ್ಪಡೆಯಾಗುತ್ತಿದೆ. ಅವರೇ ಡಾಕ್ಟರ್ ಶರಣಬಸವ ಮಹಾಸ್ವಾಮಿಗಳು, ಕಾಲಜ್ಞಾನ ಮಠ ಗಜೇಂದ್ರಗಡ. ಇವರು ಕಳೆದ 20 ವರ್ಷಗಳಿಂದ ನುಡಿಯುತ್ತಿರುವ ಕಾಲಜ್ಞಾನ ಭವಿಷ್ಯವಾಣಿಗಳು ಬಹುತೇಕ ನಿಜವಾಗಿದ್ದಾವೆ. ಈ ಕಾಲಜ್ಞಾನ ಎಂದರೇನು, ಇವನ್ನೆಲ್ಲ ಹೇಗೆ ಮುಂಚಿತವಾಗಿ ಗುರುತಿಸುತ್ತಾರೆ ಎಂಬಿತ್ಯಾದಿ ಮಾಹಿತಿಯನ್ನ ನಮ್ಮ ಸಂಗೀತ ಶಾಸ್ತ್ರ ಯೂಟ್ಯೂಬ್ ವಾಹಿನಿಯೊಂದಿಗೆ ಡಾಕ್ಟರ್ ಶರಣಬಸವ ಮಹಾಸ್ವಾಮಿಗಳು ಮಾತನಾಡಿದ್ದಾರೆ. ಕೇಳೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಮೇಲೆ ಒತ್ತಿರಿ. ಇದರಿಂದ ನಾವು ಹಾಕುವ ವಿಡಿಯೋಗಳು ಮೊದಲು ನಿಮಗೆ ತಲುಪುತ್ತವೆ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಕಾಲಜ್ಞಾನ ಭವಿಷ್ಯವಾಣಿಯ ಬಗ್ಗೆ ತಮಗೇನಿಸುತ್ತದೆ ಕಾಮೆಂಟ್ ಮಾಡಿ. ಬನ್ನಿ, ಗದಗ ಜಿಲ್ಲೆ ಗಜೇಂದ್ರಗಡದ ಪರಮ ಪೂಜ್ಯರು ಹಾನಗಲ್ಲ ಕುಮಾರ ಶಿವಯೋಗಿಗಳ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಂಡು ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರ ಪೂಜಾನುಷ್ಠಾನವನ್ನು ಪಾಲಿಸುತ್ತಿರುವ ಕಲಾ ಪೋಷಕರೂ ಆದ ಪರಮ ಪೂಜ್ಯ ಡಾಕ್ಟರ್ ಶರಣಬಸವ ಮಹಾಸ್ವಾಮಿಗಳು, ಕಾಲಜ್ಞಾನ ಮಠ ಗಜೇಂದ್ರಗಡ ಇವರನ್ನ ಮಾತನಾಡಿಸೋಣ. ಪ್ರಭುರೇವ ಜಿತಮಾಯಂ ಪಾಪದಾವಶ್ಯದಾವಂ ಪರತರ ಶಿವತತ್ವಂ ಶಿಷ್ಯವರ್ಗೇ ಶುಕ್ತಂ ಯತಿಕುಲ ನತಪಾದಂ ಯೋಗ ವೈದಿಕ ಜೀವಂ ಗುರುವರ ಮರಿಶಾಂತ ವೀರಂ ಸ್ವಾಮಿನಂ ಸಂಸ್ಮರಾಮೆ. ಶ್ರೀಯುಕ್ತಂ ಸಜನಾದೃತಂ ಶುಭಕಠಂ ಕೊಪ್ಪಳಾಖ್ಯಪುರಂ ತಸ್ಸೇವ್ಯಂ ಗುರುಪೀಠ ಮಂಡಿತ ಪದಂ ಅಷ್ಟಾವರಣ ಸ್ವತಸ್ಥಲ ಭಕ್ತಿ ಮುಕ್ತಿ ಪ್ರದಾಯಕಂ. ಅನುಷ್ಠಾನ ಜಪನಿಧಿ ಕೈದ ಗುರುವರ ಶಿವಶಾಂತ ವೀರಂ ಸ್ವಾಮಿನಂ ಸಂಸ್ಮರಾಮೆ. ಕಾಲಜ್ಞಾನ, ಈ ಕಾಲ ಅನ್ನುವಂಥದ್ದು ಭೂತ, ಭವಿಷ್ಯತ್, ವರ್ತಮಾನ, ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ. ಈ ಕಾಲಗಳಂತೆ ಇಲ್ಲಿ ಶಾಸ್ತ್ರಸಮ್ಮತವಾಗಿ ಉಲ್ಲೇಖವಾಗಿರುವಂತಹದ್ದು ಸೂರ್ಯೋದಯದಿಂದ ಸೂರ್ಯೋದಯದವರೆಗೆ ಒಂದು ದಿನದ ಪ್ರಹರ. ಈ ಪ್ರಹರದ ವೇಳೆಯಲ್ಲಿ ಸತ್ಯಾಂಶಗಳೇನು ಘಟಿಸ್ತವೆ, ಆ ಸತ್ಯಾಂಶಗಳು ಹೆಂಗ್ ಉತ್ಪತ್ತಿ ಆಗ್ತವೆ ಅಂದ್ರೆ ಸ್ವಾಮಿ ಮಾಡಿದ ತಪಸ್ಸಿನ ಸ್ವಾನುಭಾವದ ಬೆಳಕು ಹೊರಗೆ ಬಂದಾಗ ಅದು ಶಿವಯೋಗದ ಸಾಧನೆಯ ಒಂದು ಕೀರ್ತಿ, ಹೆಸರು ಜ್ಞಾನ. ಅದನ್ನ ಕೆಲವರು ಲೀಲೆ ಅಂದ್ರು, ಕೆಲವರು ಪವಾಡ ಅಂದ್ರು. ಇದಕ್ಕ ಕಾಲಜ್ಞಾನ ಅಂತ ನಾವು ಹೇಳುವಂತ ವಸ್ತುಸ್ಥಿತಿಗೆ ಈ ಕಾಲಜ್ಞಾನವನ್ನು ಹೇಳುವಂತವ್ರು ಕೆಲವು ಇದು ಸಾಲಿನೊಳಗ 12ನೇ ಶತಮಾನದ ಪರಂಪರೆಯಿಂದ ಕೂಡ ಇದು ಚಾಲ್ತಿಯಲ್ಲಿ ಬರ್ತಾ ಇದೆ. ಅದರಂತೆ 12ನೇ ಶತಮಾನದಲ್ಲಿ
ಈ ಕಳೆದ ಕೊರೋನಾ ಒಂದು ರೋಗ ಬರುವ ಕಾಲಕ್ಕ ಒಂದು ಭವಿಷ್ಯವಾಣಿ ನೋಡಿದ್ವಿ. ಕವಲೂರು ಗ್ರಾಮದಲ್ಲಿ ಕುಳ್ಳು ಕಟ್ಟಿಗೆ ಮೇಲೇರಿ ಶವಗಳ ರಾಶಿ ಅಂತೇಳಿ ಅದನ್ನೇ ಅಲ್ಲಮ ಪ್ರಭು ಏನು ಕೊಟ್ಟಿದ್ದ, ಕಾಣದ ಕ್ರಿಮಿಯೊಂದು ಜಗವನೇ ತಲ್ಲನಿಸಿತ್ತು ಗುಹೇಶ್ವರ. ತಮ್ಮ ವಚನದೊಳಗೆ ಹೇಳಿದ್ರು. ಅಲ್ಲಮ ಪ್ರಭುವಿನ ವಚನದ ಬಂದೈತೆ, ಕಾಣದ ಕ್ರಿಮಿಯೊಂದು ಜಗವನೇ ತಲ್ಲನಿಸಿತ್ತು ಗುಹೇಶ್ವರ. ಇದು ಕಾಲಜ್ಞಾನ ಅಂದ್ರೆ ಸತ್ಯವನ್ನಾಯ್ತು, ರೋಗನ ಬಂತು, ಜಗತ್ತೇ ನಡಿ ಹೋಯ್ತು ಈ ಒಂದು ಕೃತಕ ಗ್ರಹದಿಂದ. ಈ ರೀತಿ ಹಿಂದಾಗೋದನ್ನ, ಈಗಾಗೋದನ್ನ, ಮುಂದಾಗೋದನ್ನ ಏನು ಸತ್ಯವನ್ನ ನಾವು ನೋಡಿತೀವಿ, ಇದಕ್ಕ ಕಾಲಜ್ಞಾನ ಅಂತ. ಕೆಲವರು ಭವಿಷ್ಯವಾಣಿ ಅಂತಾರ, ಕೆಲವರು ಜ್ಯೋತಿಷ್ಯನು ಅಂತಾರ, ಇನ್ನು ಕೆಲವರು ಏನಪ್ಪಾ ಅಂತಂದ್ರ ಇಂತ ಅಂತರ್ಧ್ವನಿ ಅಂತೂ ಕರೀತಾರ. ಇದನ್ನ ನಮ್ಮ ಭಾರತೀಯರು ನಾವು ಇಷ್ಟಲಿಂಗ ಪೂಜೆ, ಅದನ್ನೇ ಪಾಶ್ಚಾತ್ಯರು ಮೆಸ್ಮೋರಿಸಂ, ಅದನ್ನೇ ಬುದ್ಧ ಶೂನ್ಯ, ಅದನ್ನೇ ಬುದ್ಧನ ಶಿಷ್ಯ ಇದು ವಿಜ್ಞಾನ, ಅದನ್ನ ಸಿಕ್ಕರು ಈಶ್ವರ. ಇಷ್ಟೇ ತರ ಐತೆ ಬಂದಿದ್ದಂತ ಕಾಲಜ್ಞಾನ. ಆದ್ರೆ ಜ್ಯೋತಿಷ್ಯ ಬೇರೆ, ಕಾಲಜ್ಞಾನನೇ ಬೇರೆ. ಹೌದು, ಅದಕ್ಕೆ ಏನು ಸಂಬಂಧ ಇಲ್ಲ. ಈಗ 12ನೇ ಶತಮಾನದ ಅಲ್ಲಂ ಪ್ರಭುಗಳ ವಿಚಾರ ಹೇಳಿದ್ರೆ ಮತ್ತ ಆ ಟೈಮ್ ಮತ್ತೆ ಯಾರಾದ್ರು ಕಾಲಜ್ಞಾನಿಗಳಿದ್ದಾರೆ? ಹಾ, ಈಗ ನಮ್ಮ 12ನೇ ಶತಮಾನದ ಪರಂಪರೆಯಲ್ಲಿ ಬರುವಂತ ಶರಣರಲ್ಲಿ ಕೇವಲ 24 ವರ್ಷ ಬದುಕಿದಂತ ಜ್ಞಾನ ನಿಧಿ ಚನ್ನಬಸವಣ್ಣ ಅವನೊಂದು ವಚಿ ಬರ್ತಾನೆ. ಹಾಲು ಹಾಲಾವೆನ ಬೇಡ, ಹಾಲ ಮತದೊಳಗೆ ಹೆಣ್ಣಾಗಿ ಲೋಕಕ್ಕೆ ಕಣ್ಣಾಗಿದ್ದಾಳು ಇಟಗಿ ಭೀಮವ್ವ ಅಂತ ನಮ್ಮ ಇಟಗಿ ಗ್ರಾಮದ ಶಿವಶರಣೆ ಭೀಮವ್ವನ ಒಂದು ಚರಿತ್ರೆಯನ್ನ ಅವಾಗ ಬರ್ತಾರೆ 12ನೇ ಶತಮಾನದಲ್ಲಿ. ಅಂದ್ರೆ ಕೆರೆ ಬಂಡಿ ಮೇಲೆ ಕುಂತು ಕಲ್ಯಾಣ ಕ್ರಾಂತಿ ಆಗೋ ಕಾಲಕ್ಕ, ಉಳಿಗೆ ಹೋಗೋ ಕಾಲಕ್ಕೆ ಇಟಗಿ ಗ್ರಾಮದ ಕೆರೆ ಬಂಡಿ ಮೇಲೆ ಕುಂತು ಲಿಂಗ ಪೂಜಾ ಕೂತಾಗ ಈ ವಚನ ಅವರು ಉಲ್ಲೇಖ ಕೊಟ್ಟಾರ. ಅದರಂತೆ ತೆಲುಗಿನೊಳಗ ವೀರ ಬ್ರಹ್ಮೇಂದ್ರ ಸ್ವಾಮಿ ಅಂತ ನಮ್ಮ ವಿಶ್ವಕರ್ಮದ ಶಿವಯೋಗಿ, ಅದ್ಭುತವಾದಂತ ತಪಸ್ವಿ, ಜ್ಞಾನಿಯನು ಕೂಡ. ಅವನು ಕೂಡ ಈ ಕೊರೋನಾ ಬಗ್ಗೆ ಬಂದಾಗ ಅವನು ಕೂಡ ಕಸದ ರಸವೆಂದು ತಿಳಿಯಬೇಡ, ವಿಷದ ರೋಗ ಹೋದಿತು, ಕಸವಾರದು ಕುಡಿದಾಗ ಹಸನಾದ ಮನುಷ್ಯ ಅಂತೇಳಿ ಈ ಕಾಲಜ್ಞಾನವನ್ನ, ಈ ಕೊರೋನಾ ರೋಗ ಬರದ ಬಗ್ಗೆ ಅವರು ಒಂದು ವಚನದಲ್ಲಿ ಉಲ್ಲೇಖ ಮಾಡಿದ್ರು. ಜೊತೆಗೆ ತಮಿಳುನಾಡಲ್ಲಿ ವೀರ ಬ್ರಹ್ಮೇಂದ್ರ, ಆಂಧ್ರದಲ್ಲಿ, ಕನ್ನಡದಲ್ಲಿ ಸರ್ವಜ್ಞ, ಜೊತೆಗೆ ತಮಿಳುನಾಡಲ್ಲಿ ತಿರುಳನ್ನಾರ್, ಇವರೆಲ್ಲ 16ನೇ ಶತಮಾನಕ್ಕೆ ಬಂದಾಗ. ಅದಕ್ಕಿಂತ ಪೂರ್ವದಲ್ಲಿ ಎಮ್ಮೆ ಬಸವನ ಕಾಲಜ್ಞಾನ ಅಂತ ಕೂಡ ಒಂದಿತ್ತು. ಅದೇ ಕಡ್ಕೋಳ ಮಡಿವಾಳಪ್ಪನ ಒಂದು ತತ್ವ ಪದಗಳು ಕೂಡ ಇತ್ತು. ಅದರ ಹಂಗೆ ನೀರ್ಲಿಕೆರೆ ಬಸವಲಿಂಗ ಶರಣರು ಕೂಡ ಕಾಲಜ್ಞಾನ ಬರೆದಾರೆ. ನಮ್ಮ ಬಾಲಕೋಟೆ ಸಮೀಪ ನೀರ್ಲಿಕೆರೆ ಅಂತ ಬರುತ್ತೆ, ಆ ಬಸವಲಿಂಗ ಶರಣರು ಕೂಡ ಕಾಲಜ್ಞಾನದ ವಚನವನ್ನ ಬರೆದಾರೆ. ಅದರೊಳಗೆ ಬೆಳಗಿನ ವಚನಗಳನ್ನ ತೆಗೆದುಕೊಂಡಾಗ ಅಲ್ಲಮ್ಮನು ಕೂಡ ಕಾಲಜ್ಞಾನ ಬರೀತಾನೆ. ಇತ್ತೀಚೆಗೆ ನಮ್ಮ ತಂಗಡಿಗೆ ನೀಲಮ್ಮನ ಒಂದು ವಚನ ಸಂಶೋಧನೆ ಮಾಡಿದಾಗ ನೀಲಮ್ಮನು ಕೂಡ ಕಾಲಜ್ಞಾನದವನ್ನ ಹೇಳಿದ್ದಾಳೆ. ಇದನ್ನ ಬಿಟ್ರೆ ನಮ್ಮ ಸರ್ವಜ್ಞ ಕವಿ ಅಂತೂ ಸಂಪೂರ್ಣವಾಗಿ ಕಾಲಜ್ಞಾನದ ಬೆಳಗಿನ ವಚನಗಳನ್ನೇ ಸೃಷ್ಟಿ ಮಾಡಿದ್ದಾನೆ. ಈ ರೀತಿ ಕಾಲಜ್ಞಾನದ ಶರಣರಲ್ಲಿ ಒಂದು ಕೊಡೆಕಲ್ಲ ಚನ್ನಬಸವಣ್ಣ ಅಂತ ಬರ್ತಾನೆ, ಸಾರ್ವಯನರ್ ಅಂತ ಅವ್ರ ಹೆಸರು ತಗೊಂಡು ಸಾರ್ಕೋ ಅಂತ ಬರ್ತಿದ್ರು ಅವ್ರು, ಕೊಡೆಕಲ್ಲ ಚನ್ನಬಸವೇಶ್ವರ ಮಹಾರಾಜಕಿ ಅಂತೇಳಿ. ಅಂದ್ರೆ ಅವ್ರು ಹೇಳುವಂತ ಸಾರ್ವಯನರ್ ಸಾರುವಂತ ವಚನ ಏನಿದೆ ಕಾಲಜ್ಞಾನದ, ಅದು ಗೂಢಾರ್ಥದ ಕಾಲಜ್ಞಾನ, ಸ್ವಚ್ಛವಾಗಿ ತಿಳುವಂತ ಕಾಲಜ್ಞಾನ ಅಲ್ಲ. ಇಂಥ ಕಾಲಜ್ಞಾನವನ್ನ ಜಗತ್ತಿಗೆ ನಾವು ಹೇಳ್ಬೇಕಾದ್ರೆ ಇದು ನನ್ನ ಒಂದು ಸೃಷ್ಟಿಯಲ್ಲಿ ಇದು ನಾವು ಹೇಳುವಂತಹದ್ದೇನಪ್ಪ, ನಾವು ಶಿವಯೋಗಿಯಾಗಿ ತಪಸ್ವಿಯಾಗಿ ಸಿದ್ಧರಾಗಿ ಸ್ವಯಂ ರೂಢಿಸಿಕೊಂಡಕ್ಕಿಂತ ನಮ್ಮ ಮನೆತನದಲ್ಲಿ ನಮ್ಮ ತಾಯಿ ತಂದೆಯವರು ವೇದಮೂರ್ತಿ ಶಿವಯ್ಯ ಸ್ವಾಮಿಗಳು ಬೆಳಗಲ್ ಹಿರೇಮಠ, ನಾಳೆ ಕಡ್ಲಿಗರ್ ಗುರು ಪೌರ್ಣಿಮೆ ಇದೆ, ಅವ್ರು ತೇರು ಎಳಿತಾರ ಸಂಗಮ ಹತ್ರ ಬೆಳಗಲ್ ಒಳಗ. ಅವ್ರು ಒಂದು ಬರೆದಂತ ಕಾಲಜ್ಞಾನ, ಒಂದೇ ಸಾಲಿನ ಕಾಲಜ್ಞಾನ. ಅಂದ್ರೆ ನಾವು ಈ ಪುರುಷನ ಈ ನಾಡಿ ಒಳಗೆ ಏನೈತಲ್ಲ, ಇಲ್ಲಿ ಎಲ್ಲಾ ರೇಖೆಗಳಿರ್ತಾವ. ಇದನ್ನ ಒಂದು ಬಿಳೆ ಪೇಪರ್ ಮೇಲೆ ಹಿಂಗ್ ಒತ್ತಿಸಿದಾಗ ಈ ರೇಖೆಗಳು ಮೂಡ್ತಾವ. ಈ ರೇಖೆಗಳನ್ನೇ ನಾವು ಕಂಡು ಹಿಡ್ಕೋತೀವಿ. ಈ ರೇಖೆ ಒಳಗೆ ಏನ್ ಬರ್ತಿತ್ತಪ್ಪ ಅಂದ್ರ, ನೀನ್ ಯಾರು, ನಿಮ್ಮ ಅಪ್ಪ ಯಾರು, ನಿಮ್ಮ ಅವ್ವ ಯಾರು, ನಿಮ್ಮ ಅಣ್ಣ ಯಾರು, ತಮ್ಮ ಯಾರು, ನಿಮ್ಮ ಅಕ್ಕ ಯಾರು, ತಂಗಿ ಯಾರು, ನೀ ಎಲ್ಲಿ ಹುಟ್ಟಿದಿ, ಎಲ್ಲಿ ಬೆಳಿತಿ, ಎಷ್ಟು ವರ್ಷ ಬದುಕ್ತಿ, ಎಷ್ಟು ಮಕ್ಕಳಕ್ಕವ, ಎಲ್ಲಿ ಸಾಯ್ತಿ, ನಿನ್ ಹೆಂಡತಿ ಊರಿ ಅವರು, ಇದು ಅಷ್ಟೆಲ್ಲ ಕೊಡ್ತೀವಿ. ಇದಕ್ಕೆ ತಮಿಳುನಾಡಿನಲ್ಲಿ ಏನ್ ಕರೆದ ಶಿವನಾಡಿ ಜ್ಯೋತಿಷಾಲಯ ಅಂತ ಕರೆದ. ಅದನ್ನು ನೀವು ಮಾಡ್ತೀರಿ? ಮಾಡ್ತೀವಿ. ಈಗ ಸಂಚಿತ, ಆಗಮ, ಪ್ರಾರಬ್ಧ. ಮನುಷ್ಯನಿಗೆ 3 ಕರ್ಮಗಳಿರ್ತಾವ. ಒಂದು ಸಂಚಿತ, ಹಿಂದೆ ಮಾಡಿದ್ದು, ಈಗ ಮಾಡೋದು, ಮುಂದ್ ಮಾಡೋದು. ಆ ಕರ್ಮಗಳನ್ನ ನಾವು ಸರಿ ಮಾಡಿವೋ ತಪ್ಪು ಮಾಡಿವೋ ಅಂತ ತಿಳ್ಕೊಳ್ಳೋದಕ್ಕ ಅಲ್ಲಿ ಪಾಪ ಮಾಡಿದಾಗ ಚಿತ್ರಗುಪ್ತರು ಬಂದು ನಮ್ ಲೆಕ್ಕ ಹಾಕ್ತಾರ, ಯಮದೇವ ಬಂದು ನಮ್ಗೆ ಕೋರು ಕೊಡ್ತಾನ. ಆದ್ರೆ ಸತ್ತ ಮೇಲೆ ಅದು ಅಲ್ಲಿ ಭೂಮಿ ಮೇಲೆ ಇದ್ದಾಗ ನಮ್ದು ಏನ್ ಮಾಡೀವಿ, ಏನಿಲ್ಲ, ಏನ್ ಪುಣ್ಯ ಐತಿ, ಏನ್ ಪಾಪ ಐತಿ, ಯಾರು ಒಡಬಿಟ್ಟಿದ್ದಾರೋ, ಯಾರು ನಮ್ಮ ಹೆತ್ತವರು, ಬಂಧುಗಳು, ಸಂಬಂಧಿಕರು, ಅಕ್ಕ ತಂಗಿ, ಅಣ್ಣ ತಮ್ಮ, ಇವರೆಲ್ಲರನ್ನ ಇಲ್ಲಿ ಗುರುತಿಸ್ಬೇಕಾತಂದ್ರೆ ನೀವ್ ಯಾರು ಏನು ಹೇಳೋ ಅವಶ್ಯಕತೆ ಇರಲ್ಲ.
ಈ ಕಲ್ಲಪ್ಪ ಅಂತಿರ್ತ ಕೆ ಅಂತ ಬರೆದು ಆ ಬಿಳಿ ಹಾಳೆ ಮೇಲೆ ಅವನ ಹೆಬ್ಬೆರಳು ಒತ್ತಿದಂದ್ರ ಈ ಹೆಬ್ಬೆರಳಿನ ರೇಖೆಗಳಲ್ಲಿ ಅವೆಲ್ಲ ಸಂಬಂಧಗಳನ್ನ ಗುರುತಿಸುವಂತ ಶಕ್ತಿ ಈ ಕಾಲಜ್ಞಾನಕ್ಕೆ ಐತಿ. ಅಣ್ಣ ಇರ್ಲಿ, ತಮ್ಮ ಇರ್ಲಿ, ಅಕ್ಕ ಇರ್ಲಿ, ತಂಗಿರ್ಲಿ, ಅವಿರ್ಲಿ, ಅಪ್ಪ ಇರ್ಲಿ, ನಿಮ್ ಊರ್ ಯಾವ್ದಪ್ಪ, ನಿಮ್ಮ ಅಪ್ಪ ಇಂತ ಊರಾಗ ಹುಟ್ಟಿದ್ದ, ನಿಮ್ಮ ಊರು ಇಲ್ಲಿ ಬೀಗ್ತನ ಮಾಡಿದ್ವಿ, ಅವ್ರ ಹೊಟ್ಟೆ ನೀ ಹುಟ್ಟಿದೆ, ನೀಂತ ಊರಾಗ ಹುಟ್ಟಿದೆ, ನಿನಗಿಂತ ಹೆಂಡತಿ ಸಿಗ್ತಾಳ, ಇಂತ ಹೆಂಡತಿಗೆ ನಿನಗ ಇಬ್ರು ನಡುವೆ ಏಸ್ ಮಕ್ಳಕ್ಕವ, ಆ ಮಕ್ಳು ಎಲ್ಲಿ ಕೊಡ್ತಿ, ಅವ್ರಿಂದ ಏನ್ ಸುಖ ಐತಿ, ನಿನಗೆ ಎಷ್ಟನೇ ವರ್ಷಕ್ಕ ಜಡ್ ಬರುತ್ತಾ, ಆ ಜಡ್ಡಿಗೆ ನಮ್ಮ ಔಷಧ ತಗೊಂತೀವೋ ದವಾಖಾನೆ ಔಷಧ ತಗೊಂತೀವೋ ಅದನ್ನ ಪರಿಹಾರ ಮಾಡುವಂತದ್ದು. ನಿನ್ನ ಆಯುಷ್ಯವನ್ನ ಮಾರ್ಕಂಡಿ ಹೆಂಗ್ 15 ವರ್ಷಕ್ಕೆ ಸಾಗುತ್ತಾನ ಅಂತ ಹೇಳಿದ್ರು, ಆ ಆಯುಷ್ಯವನ್ನ ಹೆಂಗೆ ಗೆದ್ದ ಹಂಗೆ ನಮ್ಮ ತಪಸ್ಸಿನ ಹೊರದಂತ ಔಷಧಿಯನ್ನು ಸಿದ್ಧ ಮಾಡಿ ಕೊಟ್ಟಿರ್ತೀವಲ್ಲ, ಮನುಷ್ಯನನ್ನ ಆಯುಷ್ಯವನ್ನು ಕೂಡ ಗೆಲ್ಲಿಸಬಹುದು. ಅವ್ ಇಷ್ಟು ವರ್ಷಕ್ಕೆ ಸಾಯ್ತಾನಂದ್ರ ಆ ಸತ್ತವನ್ನು ಬದುಕಿಸುವಂತ ಶಕ್ತಿನೂ ಕೂಡ ಸ್ವಾಮಿತ್ವದ ಐತೆ ಅನ್ನೋದಕ್ಕ ಇದು ಶಿವನಾಡಿ ಹೆಬ್ಬೆರಳಿನ ಜ್ಯೋತಿಷ್ಯ ಅಂತ. ನೀವು ಯಾರಿಗಾರ ಪ್ರಯೋಗ ಮಾಡಿದ್ರೆ ಸ್ವಲ್ಪ? ಸಾಕಷ್ಟು ಮಂದಿ ಆಗಿದಾವೆ, ಸಾಕಷ್ಟು ಮಂದಿ. ಔಷಧಿ ಕೊಡ್ತೀರಾ? ಆಯುರ್ವೇದಿಕ್ ಔಷಧಿ ಕೊಡ್ತೀರಾ? ಹೌದು, ಕೆಲವರಿಗೆ ಆಹಾರವೇ ಔಷಧಿ, ಕೆಲವರಿಗೆ ಗಿಡಮೂಲಿಕೆ ಔಷಧಿ, ಕೆಲವರಿಗೆ ವನಮೂಲಿಕೆ ಔಷಧಿ. ಈ ಪೀಕು ಪೈರುಗಳಿಗೆ ಅವಕ್ಕೆಲ್ಲ ಮತ್ತೆ ಗಂಜಗಳಾಗ್ಲಿ, ಈ ವನಮೂಲಿಕೆಗಳಂದ್ರೆ ಅರಳಿ ಗಿಡ, ಹತ್ತಿ ಗಿಡ, ಬಸರಿ ಗಿಡ, ಆಲದ ಗಿಡ, ಇವು ಬರೀ ಹೂ ಬಿಡಲಾರ್ದನೆ ಕಾಯಿ ಬಿಡ್ತಾವು, ಅದಕ್ಕೆ ವನಮೂಲಿಕೆ ಅಂತಾರ. ಆ ಕಾಯಿಗಳನ್ನ ತೋಳ್ಬಾವಲಿ ಅಂತ ತಿಂತೈತಿ, ಅದು ಬುಧ ಸ್ಥಾನ ಇರೋದಿಲ್ಲ, ತಿಂದು ಬಾಯಿಲೆ ಕಕ್ಕತ್ತ. ಅದೇನ ಕಕ್ಕಿ ಬಿದ್ದಿರ್ತಾವಲ್ಲ, ಆ ಹಿಕ್ಕಿ ತಂದು ನೀರೊಳಗೆ ಹಾಕಿ ಅದು ನೆನೆಸಿ ತಿರುಗಿಸಿ ಸೋಸಿ ಆ ನೀರು ಹೊಲಕ್ಕೆ ಹೊಡೆದ್ ಬಿಟ್ರ ನಾವಿಲ್ಲಿ 20,000 ರೂಪಾಯಿ ಕೊಟ್ಟು ಎಣ್ಣೆ ತರೋದು ಅಷ್ಟ, 1 ಲೀಟರ್ ಈ ನೀರು ಹೊಡೆಯೋದು ಅಷ್ಟ. ಮುಂದೆ 3 ವರ್ಷ ಕೂಡ ಆ ಹೊಲಕ್ಕ ಹುಳ ಬರಂಗಿಲ್ಲ. ಇದು ವನಮೂಲಿಕೆ ರೈತರಿಗೆ. ಹಾಗೆ ಈಗ ಕೆಲವು ದಾಗಡಿ ಬೆಳೆ ಬೆಳಿತೀವಿ, ಕೆಲವು ಔಳಿ ಗಿಡ ಬೆಳಿತೀವಿ, ಇನ್ನ ಕೆಲವು ಭೂಮಿ ಮೇಲೆ ಎಲ್ಲ ಕಸ ಐತಿ, ತುಂಬಿ ಕಸ ಅಂತ ಐತಿ. ಈ ಕ್ಯಾನ್ಸರ್ಗೆ ಈ ಒಂದು ಟೀಕಿ ತಪ್ಪಲ ಅಂತ ಬರ್ತೈತಿ. ಕ್ಯಾನ್ಸರ್ ರೋಗಕ್ಕ ಔಷಧಿನೇ ಇಲ್ಲ, ಆದ್ರ ಈ ಟೀಕಿ ತಪ್ಪಲಾಗ್ಲಿ, ಈ ದಾಗಡಿ ಬಳ್ಳಿ ಆಗ್ಲಿ, ಈ ಔಳಿ ಗಿಡದ ಬೇರಾಗ್ಲಿ, ಇವುಗಳನ್ನ ತಂದು ನಾವು ಅರದು ಅವಕ್ಕೆ ಕುಡಿಸಿದಾಗ ಸರ್ವತಾ ಕ್ಯಾನ್ಸರ್ ರೋಗ ವಾಸಿ ಆಗಿದಾವೆ, ಆಗ್ಲಿಕ್ಕೆ ಹತ್ತಿದಾವೆ. ಮಂಡಿ ನೋವು, ಕೀಲು ನೋವು ಇತ್ತೀಚಿನ ಜಾಸ್ತಿ ರೋಗ ಕಾಮನ್ ಆಗ್ಬಿಟ್ಟೈತಿ ಈಗ. ಈ ರೋಗಕ್ಕ ಯಾರು ಔಳಿ ಗಿಡ ಸಿಗ್ತಾವ ಆ ಔಳಿ ಗಿಡದ ಬೇರೆ ತಂದು ಒಣ ಹಾಕಿ ಕುಟ್ಟಿ ಪುಡಿ ಮಾಡಿ, ಇಲ್ಲ ಮಿಕ್ಸರ್ಗೆ ಹಾಕಿ ಪುಡಿ ಮಾಡಿ, ಬೆಳಗ್ಗೆ 2 ಚಮಚ ಪುಡಿ, 1 ಗ್ಲಾಸ್ ನೀರು, ಒಂದಿಷ್ಟು ಬೆಲ್ಲ ಹಾಕಿ ಕುದಿಸಿ 1 ತಿಂಗಳು ಕುಡಿದ್ರ ಮಂಡಿ ನೋವು ಸಂಪೂರ್ಣ ವಾಸಿ ಆಗ್ತಾವ. ಇದು ನಮ್ಮ ಆಯುರ್ವೇದದಲ್ಲಿ ಬಳಸುವಂತ ಔಷಧಿಗಳು. ಈಗ ಕಾಲಜ್ಞಾನಿಗಳ ಬಗ್ಗೆ ಮಾತಾಡ್ತಿದ್ವಿ, ಮತ್ತೆ ಯಾರು ತಮಗ್ ಗೊತ್ತಿದ್ದಂಗ ಕಾಲಜ್ಞಾನಿಗಳು? ಇತ್ತೀಚಿನ ಒಂದು ದಿನಮಾನಗಳಲ್ಲಿ ನಮ್ಮ ದೇಶದಲ್ಲಿ ಸುಮಾರು 8ನೇ ಶತಮಾನದಿಂದ 10ನೇ ಶತಮಾನದಲ್ಲಿ ನಾವು ಕಾಲಜ್ಞಾನವನ್ನ ಹೇಳುವಂತ ಸ್ವಾಮಿಗಳನ್ನ ನಾವು ಗುರುತಿಸಬಹುದು. ಅದರಂತೆ ನಮ್ಮ ಕಡ್ಕೋಳ ಮಡಿವಾಳಪ್ಪ ತತ್ವಪದಗಾರರು, ಅವನು ಕಾಲಜ್ಞಾನಿನೇ. ನಮ್ಮ ಕೋಣೂರು ಚನ್ನಬಸವಣ್ಣ ಅಂತ ಬರ್ತಾರೆ, ಅವರು ಕಾಲಜ್ಞಾನಿಗಳೇ. ಈ ನಮ್ಮ ಕೊಡೆಕಲ್ ಚನ್ನಬಸವಣ್ಣ ಅಂತ ಬರ್ತಾನೆ, ಅವರು ಕಾಲಜ್ಞಾನಿಗಳೇ. ನಮ್ಮ 12ನೇ ಶತಮಾನದೊಳಗ ವಿಶೇಷವಾಗಿ ಅಂತಂದ್ರೆ ನಮ್ಮ ಒಂದು ದೇವಲೋಕದ ಪರಂಪರೆಯಲ್ಲಿ ಭೂಲೋಕಕ್ಕೆ ಎಲ್ಲ ಶಿವಶರಣರು ಬಂದಾಗ ಇವನೊಬ್ಬ ಅವತಾರಿ ಪುರುಷನಂತೆ ಹುಟ್ಟಿ ಬಂದವನೇ ದ್ವಿತೀಯ ಶಂಭುವಿನ ಮಧ್ಯದಲ್ಲಿ. ಅಂದ್ರೆ ಬಸವಣ್ಣ 2ನೇ ಶಂಭು ಅನಿಸ್ಕೊಂಡ. ಆ ಬಸವಣ್ಣನ ಜೊತೆಗಾರ್ತನಾಗಿ ಭುವಿಗೆ ಬಂದು ಈ ಭೂಲೋಕದೊಳಗೆ ಮಾಡಿಕೊಂಡಂತ ಹೆಂಡತಿಯನ್ನ ದೇಹವನ್ನೇ 2 ಇಬ್ಬಾಗವಾಗಿ ಹರಿದು ಅಲ್ಲಿಂದ ಕಲ್ಯಾಣಕ್ಕೆ ಪ್ರಯಾಣ ಮಾಡಿದಾಗ ವೈರಾಗ್ಯ ಹುಟ್ಟಿ ಆ ಸಮಯದಲ್ಲಿ ಬರೆದಂತದ್ದು ಒಂದು ವಚನ, ಗುಡಿಮಾಗಡಿ ಪಡವಿಯಾಗಿ ಗುಡಿಮಾಡೇಗಿ ಮಲಪಹಾರ ತೀರದಳು ಮಠವ ಕಟ್ಟ್ಯಾನು, ಮಠದೊಳಗೆ ಘಟವ ಬಿಟ್ಟಾನು, ಗೋಮಾತೆ ಮಹಾಂತಮ್ಮ ಸೃಷ್ಟಿ ಮಾಡಿದಳು. ಚಿತ್ರಿಗೆಯ ಮಹಾಸ್ವಾಮಿಗಳ ಹತ್ರ ಒಂದು ಆಕಳಿತ್ತು, ಅದಕ್ಕೆ ಮಹಾಂತಮ್ಮ ಅಂತ ಕರಿತಿದ್ರು. ಆ ಆಕಳಕ್ಕೆ ಬುತ್ತಿ ಕಟ್ಟಿ ಬಿಟ್ಟಾಗ ಅಲ್ಲಿಂದ ಮಲಪ್ರಭಾ ಬಲದಂಡಿಗೆ ಬಂದು ಈಚೆ ಕಡೆ ಎಡದಂಡಿಗೆ ಮಲ್ಕೊಂಡು ಅದು ಎಲ್ಲಿ ಸಗಣಿ ಹಾಕ್ತೋ ಅಲ್ಲಿ ಮಠ ಕಟ್ರಿ ಅಂದ್ರು. ಆ ಮಠದ ವಚನ ಸಾಕ್ಷಿಯಾಗಿದ್ದೇ ಇಂದಿನ ನಮ್ಮ ಶಿವಯೋಗ ಮಂದಿರದ ಕುಮಾರೇಶಿ ಸ್ಥಾಪನೆ ಮಾಡಿದ್ದಂತಹದ್ದು. ಈ ವಚನಕ್ಕೆ ಆ ಮಠ ಸಾಕ್ಷಿಯಾಗೈತೆ. ಇಟಗಿ ಭೀಮನ ವಚನ ಚನ್ನಬಸವನಿಗೆ ಸಾಕ್ಷಿಯಾಗೈತೆ. ಇನ್ನೊಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ ಉತ್ತರ ದಿಕ್ಕಿನ ದಾರಿ 10 ಹರಿದ, ಉತ್ತರ ದಿಕ್ಕಿನ ದಾರಿ 10 ಹರಿದಾರಿ, ಆ ಮಠದ ರೂವಾರಿ, ಆ ಮಠದ ರೂವಾರಿ ನೀನಾಗವೇ ಕಾಲಜ್ಞಾನದ ಪರಾರಿ ಅಂತ. ಹಂಗ ನಾವು ಹುಟ್ಟೋ ಕಾಲಕ್ಕ ಈ ವಚನವನ್ನ ನಮ್ಮ ಬೆಳಗಲ ಶಿವ ಹೆಜ್ಜವರು ಬರೆದಿರುವಂತಹದ್ದು. ಅದು ನಮ್ದು ಉತ್ತರ ದಿಕ್ಕಿನ ದಾರಿ ಅಂದ್ರೆ ನಾನು ರೋಲ್ ತಾಲೂಕು ತಳಿಹಾಳ ಗ್ರಾಮ. ಇಲ್ಲಿಗೆ ಅಲ್ಲಿಗೆ 10 ಹರಿದಾರಿ.
ಆ ತಳಿಯಾಳ ಮಠದಾಗ ಅದು ರಾಚಮ್ಮ ತಾಯಿ ಹೊಟ್ಟಿ ಒಳಗ ನಾ ಹುಟ್ಟುತ್ತೇನೆ, ಇದು ಭೂಲೋಕಕ್ಕೆ ಇವನು ಭಾರವಲ್ಲ, ಹುಟ್ಟಿದ್ದು ಇವನೊಬ್ಬ ನಕ್ಷತ್ರದಂತೆ ಭೂಲೋಕವನ್ನು ಬೆಳಗ್ತಾನೆ ಅಂತ ಕಾಲಜ್ಞಾನಿ ಅಂತೇಳಿ ಎಲ್ಲರಲ್ಲಿ ಹೆಸರು ಹಾಕ್ತಾನೆ ಅಂತ ಬರ್ದಿಟ್ಟಂತ ವಚನ ಇದು. ಅಜ್ಜವ್ರಿ ಹೌದು, ಅಂದ್ರೆ ಅವರು ತಾಯಿ ತಂದೆ ತಂದೆಯವರು ಶಿವಯ್ಯಜ್ಜವ್ರು. ಅವ್ರ ದೇವಿ ವಶ ಆಗಿತ್ತು, ಜಡಿ ಹಣದಿತ್ತು. ನಾಳೆ ಕಲ್ಲಿಗಿರಿ ಹುಣ್ಣಿಮೆ ದಿವಸ ಬೆಳಗಲದೊಳಗೆ ಇವತ್ತು ಅವ್ರು ತೇರು ಎಳಿತಾರ ಅಂತ ಮಹಾನ್ ಮಹಿಮಾ ಪುರುಷ. ಇವತ್ತು ಅವ್ರ ಪುಣ್ಯತಿಥಿ ಕಾರ್ಯಕ್ರಮ ಎಲ್ಲ ಮಾಡ್ಕೊಂಡು ಜಾತ್ರೆ ಐತಿ, ಜಾತ್ರೆ ಆಕೈತಿ.